Hi everyone, welcome back to Vaishnavi Puneet YouTube channel. ಸೊ ಬೆಳಗ್ಗೆನೆ ಎದ್ದು 6:30 ಆಗಿದೆ. ಇವತ್ತು ಒಂದು ಇವೆಂಟ್ಗೆ ಹೋಗ್ತಾ ಇದೀವಿ, ಕ್ರಿಸ್ಮಸ್ ಇವೆಂಟ್ಗೆ ನಾನು ಪುನಿ. ಸೊ ನಾನು ಇಲ್ಲಿಂದ ಆಟೋ ಬುಕ್ ಮಾಡಿದ್ದೀನಿ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಾನು ಅಲ್ಲಿ ಹೋಗಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಇಲ್ಲಿ ಪುನಿಯವ್ರ ಮನೆಗೆ ಬಂದಿದ್ದೀನಿ. ಇಲ್ಲಿಂದ ನಾವು ಮೆಟೀರಿಯಲ್ಸ್ ಎಲ್ಲ ತಗೊಂಡು ಇವೆಂಟ್ ಲೊಕೇಶನ್ಗೆ ಹೋಗ್ತೀವಿ. ಸೊ ಮೆಟೀರಿಯಲ್ಸ್ ಎಲ್ಲ ಇವಾಗ ಲೋಡ್ ಮಾಡಿದ್ದೀವಿ. ಹಾಯ್, ಗುಡ್ ಮಾರ್ನಿಂಗ್. Hi, good morning, guys. Going to Christmas decoration event. Welcome to Vaishnavi Puneet vlog channel. ಸೊ ಅಲ್ಲಿಂದ ನಾವಿಬ್ಬರು ಗಾಡೀಲಿ ಹೊರಟ್ವಿ. ಮೆಟೀರಿಯಲ್ಸ್ ಎಲ್ಲ ಆಟೋದಲ್ಲಿ ಹಾಕ್ಬಿಟ್ಟು ಸನ್ಸೆಟ್ ಎಷ್ಟು ಚೆನ್ನಾಗಿದೆ. ಸೊ ಮಾರ್ನಿಂಗು ಡೈಲಿ ಬೇಗ ಎದ್ದೇಳೋದ್ರಿಂದ ನಮಗೆ ಒಂಥರ ಪಾಸಿಟಿವ್ ಎನರ್ಜೀಸ್ ಜಾಸ್ತಿ ಇರುತ್ತೆ. ಹಾಗೆ ದೇವ್ರಿಗೊಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ನಾವು ಹೊರಟ್ವಿ. ಸೊ ಒಳಗಡೆ ಹೋಗೋಕ್ಕಾಗಲಿಲ್ಲ, ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಸೊ ಇಲ್ಲೇ ಹೋಟೆಲಿಗೆ ಬಂದ್ವಿ. ಹೋಟೆಲಲ್ಲಿ ನಾನು ದೋಸೆ ಆರ್ಡರ್ ಮಾಡಿದ್ದೀನಿ. ನಾನು ಆರ್ಡ್ರೇ ಮಾಡಿರ್ಲಿಲ್ಲ ಇದನ್ನ. ನಾನು ಆರ್ಡ್ರು ಮಾಡಿಲ್ಲ ಅಂದರೂ ತೊಗೊಂಡು ಬಂದಿದ್ದಾನೆ. ಮುದ್ದು ಸರ್ಪ್ರೈಸ್ ಆಯ್ತು, ನಾನು ಆರ್ಡ್ರೇ ಮಾಡಿರ್ಲಿಲ್ಲ. ನಂಗೆ ತುಂಬುತ್ತೆ. ಅದನ್ನ ಅಲ್ಲಿ ಇಟ್ಬಿಡು. ಫುಲ್ಲು ಹೊಟ್ಟೆ ತುಂಬಿ ಒಡ್ದೋಗ್ತಿದೆ. ಅಷ್ಟೊಂದ್ ಏನಕ್ಕೆ ಆರ್ಡರ್ ಮಾಡ್ಬೇಕು ನೀನು? 2 ಬಳೆ, 2 ಮಸಾಲೆ ದೋಸೆ ಎಲ್ಲ ಎರಡೆರಡು ಆರ್ಡರ್ ಮಾಡಿದ್ರೆ ಹೆಂಗ್ ತಿನ್ನಕ್ಕಾಗುತ್ತೆ? ಇಷ್ಟೊತ್ತು ಕಷ್ಟಪಟ್ಟು ರಾಮಾಲ್ ಏನೋ ಮಾಡ್ತಾ ಇದ್ದ. ಏನಂದ್ರೆ ನೋಡಿ, ಇವನು ಸ್ವಲ್ಪ ನಾಚಿಕೆ ಜಾಸ್ತಿ, ಅವನ್ ಮುಖನೇ ತೋರಿಸ್ತಾ ಇಲ್ಲ. ಸೊ ಹೆಲ್ಮೆಟ್ ಎಲ್ಲ ಒಳಗಡೆ ಇದೇ ಇವೆಂಟ್ ಲೊಕೇಶನ್. ಫಸ್ಟ್ ಎಲ್ಲ ಈ ತರ ಮಾಡ್ಬಿಟ್ಟಿರ್ತಾರಲ್ಲ, ಅದಕ್ಕೆ ಮಾರ್ಕೆಟ್ ಅಲ್ಲಿ ಫಸ್ಟ್ ಈ ತರ ಎಲ್ಲ ಮಾಡ್ಕೊಂಡಿರ್ತಾರಲ್ಲ ಮುದ್ದು, ಅದಕ್ಕೆ ಮಾರ್ಕೆಟ್ ಅಲ್ಲಿ ಇಲ್ಲ ಐಟಮ್ಸ್. ನವೆಂಬರ್ ಇಂದಾನೇ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕ್ರಿಸ್ಮಸ್ ಡೆಕೋರೇಷನ್. ಸೊ ಅಲ್ಲಿ ಐಟಮ್ಸ್ ಎಲ್ಲ ಲೋಡ್ ಮಾಡಿಕೊಂಡು ಫಸ್ಟ್ ಫ್ಲೋರಲ್ಲಿ ನಮ್ಮದು ಡೆಕೋರ್ ಪ್ಲೇಸ್ ಇದ್ದಿದ್ದು ಅಲ್ಲಿಗೆಲ್ಲ ತಗೊಂಡು ಹೋಗ್ತಾಯಿದ್ವಿ. ಎಷ್ಟು ಯೂನಿಕ್ಕಾಗಿತ್ತು ಅಲ್ಲಿ ಎಲ್ಲ ನೋಡೋಕ್ಕೆ ಅಂತಂದರೆ, ಹೋಮ್ ಇಂಟೀರಿಯರ್ಸ್ ಆಗಿರ್ಬೋದು, ಆಫೀಸ್ ಇಂಟೀರಿಯರ್ಸ್ ಆಗಿರ್ಬೋದು, ಎಲ್ಲ ಸಕ್ಕದಾಗಿತ್ತು. ಸೊ ಅಲ್ಲಿಂದ ನಾವು ಫಸ್ಟ್ ಫ್ಲೋರಿಗೆ ಹೋಗ್ತಾಯಿದ್ದೀವಿ ಡೆಕೋರೇಷನ್ಗೆ. ಇಲ್ಲಿ ಕಾಣಿಸ್ತದೆ ನೋಡು ಮೇಲೆ. ಸೊ ಇದೇ ಇವೆಂಟ್ ಲೊಕೇಶನ್ನು. ಅವರು ಫೋಟೋಸ್ ಹೆಂಗೆ ಕಳಿಸಿದ್ರು ಎಕ್ಸಾಕ್ಟ್ ಅದೇ ಥರ ಪ್ಲೇಸಸ್ಸಲ್ಲೇ ನಾವು ಡೆಕೋರೇಟ್ ಮಾಡಬೇಕಿತ್ತು. ಈಸಿಯಾಗಿ ನಮಗೆ ಅದೇ ಪ್ಲೇಸ್ ಅಂತ ಫಸ್ಟೇ ಫೋಟೋಸ್ ಕಳಿಸ್ಬಿಟ್ಟಿದ್ರು. ಯೂಶ್ವಲಿ ಏನು ಮಾಡ್ತಾರೆ, ಎಲ್ಲರೂ ಫೋಟೋಸ್ ಕಳಿಸಲ್ಲ, ನಾವೆಲ್ಲಿ ಮಾಡಬೇಕಾಗುತ್ತೆ ಅಲ್ಲಿ ಅದೇ ಥರ ಫೋಟೋಸ್ ಅದೇ ಥರ ಮಾಡಿ ಅಂತ ಯೂಶ್ವಲಿ ಎಲ್ಲೂ ಕಳಿಸಲ್ಲ. ಸೊ ಇವರೆಲ್ಲ ಕಳಿಸಿ ನಮಗೆ ಸ್ವಲ್ಪ ಅನುಕೂಲ ಮಾಡಿದ್ರು. ಅಲ್ಲಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ವಿ. ಅವನು ಕ್ರಿಸ್ಮಸ್ ಟ್ರೀ ಎಲ್ಲ ನೀಟಾಗಿ ಹಾಕ್ಕೊಳ್ತಾ ಇದ್ದ, ನಾನು ಕ್ರಿಸ್ಮಸ್ ಟ್ರೀಗೆಲ್ಲ ಡೆಕೋರೇಟ್ ಮಾಡಿದೆ. ಸೊ ಆಲ್ಮೋಸ್ಟ್ ನಾವೊಂದು 45 ಮಿನಿಟ್ಸ್ ಅಷ್ಟರಲ್ಲೆಲ್ಲ ಡೆಕೋರೇಷನ್ ಮುಗಿಸಿದ್ವಿ ನಾವು. ಯಾಕಂದರೆ ಅಷ್ಟೊಂದು ಜಾಸ್ತಿ ಏನು ಇರಲಿಲ್ಲ, ಒಂದು ಸ್ವಲ್ಪ ಬೇಸಿಕ್ ಡೆಕೋರೇಷನ್ ಇರ್ತಿತ್ತು ಅಷ್ಟೇ. ಸೊ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವ್ರದ್ದು ಇನ್ನೂ ಒಂದು ಬ್ರ್ಯಾಂಚ್ ಇತ್ತು, ನಾವು ಅಲ್ಲಿ ಹೋಗಬೇಕಿತ್ತು. ಸೊ ಇಲ್ಲಿ ಒಂದು 45 ಮಿನಿಟ್ಸ್ಗೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು HSRಗೆ ಹೋದ್ವಿ ನಾವು ಇಲ್ಲಿಂದ.
ಏನಂತಂದರೆ ಕ್ರಿಸ್ಮಸ್ ಡೆಕೋರೇಷನ್ ಬೇಗನೆ ಮುಗಿಸ್ಬಿಡ್ಬೋದು, ಯಾಕಂದರೆ ಅದರಲ್ಲಿ ಲೈಟಿಂಗ್ಸು ಈ ಥರ ಸುಮ್ಮನೆ ಎಲ್ಲನೂ ರೆಡಿ ಮಾಡಿರುತ್ತೆ, ಅದನ್ನೆಲ್ಲ ಪ್ಲೇಸ್ ಮಾಡೋದು ಅಷ್ಟೇ. ಸೊ ಮುಗಿಸ್ಕೊಂಡು ಇವಾಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಆಲ್ರೆಡಿ ಓಡ್ತಾ ಇದ್ದೀವಿ. ಸೊ ಎಲ್ಲ ಆಗಿದೆ. ಅವರು ರಿವ್ಯೂ ಕೇಳೋಕ್ಕೆ ಕೂತಿದ್ವಿ ನಾವು ಹೇಗೆ ಮಾಡಿದ್ದೀವಿ ಅಂತ. ಸೊ ಅದೇ ಗ್ಯಾಪಲ್ಲಿ ನಾವು ಎಲ್ಲೆಲ್ಲಿ ಮಾಡಿದ್ದೀವಿ ಅಂತೆಲ್ಲ ನಿಮ್ಗೆ ತೋರಿಸ್ದೆ. ಈಗ ನಾವು ನೆಕ್ಸ್ಟ್ ಈವೆಂಟ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಗೂ ಆಟೋ ಮಾಡಿದ್ವಿ ನಾವು, ಯಾಕಂದರೆ ನಾವು ಗಾಡಿ ತಂದಿರೋದ್ರಿಂದ ಅದೇ ಗಾಡಿಲೆಲ್ಲ ಇಟ್ಕೊಂಡು ಹೋಗೋಕ್ಕಾಗ್ತಿರ್ಲಿಲ್ಲ ಕ್ರಿಸ್ಮಸ್ ಟ್ರೀನೆಲ್ಲ. ಸೊ ಆಟೋ ಮಾಡಿ ನೆಕ್ಸ್ಟ್ ಲೊಕೇಶನ್ಗೆ ಆಟೋನ ಕಳಿಸಿದ್ವಿ ನಾವು ಆಲ್ರೆಡಿ. ನಾವು ಮತ್ತೆ ಅಲ್ಲೂ ಜಾಸ್ತಿ ಟೈಮ್ ಏನು ತೊಗೊಳ್ಳಿಲ್ಲ, ಬೇಗ ಮುಗಿಸ್ಕೊಂಡು ಹಾಗೆ ರಿಟರ್ನ್ ಮನೆಗೆ ವಾಪಸ್ ಬರ್ತಾ ಜ್ಯೂಸ್ ಕುಡ್ಕೊಂಡು ಹಾಗೆ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಒಂದು 2 o'clock ಆಗಿತ್ತು ನಾವು ಮನೆಗೆ ಬರೋ ಅಷ್ಟರಲ್ಲಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.